ಬನ್ನಿ ಹಾಗಾದರೆ ಫಸ್ಟ್ ರೆಸಿಪಿ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ಈ ಸ್ವೀಟ್ ಮಾಡೋಕ್ಕೆ ತುಂಬ ಈಸಿ, ಗ್ಯಾಸ್ ಬೇಡ, ಮೂರು ಪದಾರ್ಥ ಇದ್ರೆ ಸಾಕು. ತುಂಬ ಈಸಿಯಾಗಿ 10 ನಿಮಿಷಕ್ಕೆ ಫಾಸ್ಟಾಗಿ ಮಾಡ್ಬೋದು. ಬನ್ನಿ ನೋಡ್ಕೊಬೋದು. ಇದಕ್ಕೆ ಫಸ್ಟು 1 ಕಪ್ ಹುರ್ಗಡ್ಲೆ ತಗೊಳ್ಳಿ. ಹುರ್ಗಡ್ಲೆ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕೊಂಡು ಫುಲ್ಲು ನೈಸಾಗಿ ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಈಗ ಏನೇ ಪೌಡ್ರ್ ಮಾಡಿದ್ರು ತರ್ತರಿಯಾಗಿದ್ದೇ ಇರುತ್ತೆ, ಹಾಗಾಗಿ ಜಲ್ದಿ ತೊಗೊಂಡು ಜಲ್ದಿ ಇಟ್ಕೊಳ್ಳಿ. ಈ ಥರ ಜಲ್ದಿ ಇಟ್ಕೊಳ್ಳಿ. ಮೇಲ್ಗಡೆ ನೋಡಿ ತರ್ತರಿಯಾಗಿ ಎಷ್ಟು ಬಂದಿದೆ. ಇದನ್ನು ಮತ್ತೆ ಮಿಕ್ಸಿಗೆ ಹಾಕೊಳ್ಳಿ. ತಿರ್ಗಾ ಸೇಮ್ ಪೌಡ್ರ್ ಮಾಡಿ ತಿರ್ಗಾ ಮತ್ತೆ ಜಲ್ದಿ ಇಟ್ಕೊಳ್ಳಿ. ಆ ಥರ ಪೌಡ್ರು ನೈಸಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ನೆಕ್ಸ್ಟು ಸಕ್ಕರೆ. ಈ ಕಡಲೆನ ಯಾವ ಕಪ್ಪಲ್ಲಿ ತೊಗೊಂಡಿರೋ ಅದೇ ಕಪ್ಪಲ್ಲಿ ತೊಗೊಳ್ಳಿ. ಇನ್ನೂ ಜಾಸ್ತಿ ಬೇಕಾದ್ರೆ ತೊಗೊಳ್ಳಿ. ಅದಕ್ಕೊಂದು ಏಲಕ್ಕಿ ಹಾಕೋದು, ಸಣ್ಣದಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈ ಥರ ಬರಲಿ. ನೆಕ್ಸ್ಟ್ ಅದನ್ನು ಒಂದು ಬೌಲ್ಗೆ ಹಾಕೊಳ್ಳಿ. ಆಗಿ ಚೆನ್ನಾಗಿರೋದು ನೆನೆಯೋದು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಎಷ್ಟು ಬೇಕಷ್ಟು ಸ್ವಲ್ಪ ಹಾಕೊಳ್ಳಿ. ಜಾಸ್ತಿ ಗಟ್ಟಿಗೆ ಹಾಕ್ಬಾರ್ದು. ಸಕ್ಕರೆ ಹಾಲೊಳಗೆ ಮಿಕ್ಸ್ ಆಗಿರಬೇಕು. ಈ ಥರ ಚೆನ್ನಾಗಿ ಕಲಿಸ್ತಾ ಇರಿ, ಗಂಟಿರಬಾರ್ದು. ನೋಡಿ ಈ ಥರ ಇರಬೇಕು. ಇದಾದ್ಮೇಲೆ ಮೊದಲು ಪೌಡ್ರ್ ಮಾಡ್ಕೊಂಡಿರೋದನ್ನ ಕಡಲೆನ ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಪೂರ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಈ ಥರ ಕಲಿಸ್ತಾ ಇರಿ. ಈ ಥರ ಕಲಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿಗಿರುತ್ತೆ. ಅದಾದಮೇಲೆ ಮಿಕ್ಕಿರೋ ಪೌಡ್ರನ್ನ, ಕಡಲೆ ಪೌಡ್ರನ್ನ ಹಾಕೊಂಡು ಕೈಯಲ್ಲಿ ಕಲಸಿ. ಚಪಾತಿ ಹಿಟ್ಟು ಥರನೇ ಕಲಸಿ, ಬಟ್ ಚಪಾತಿ ಹಿಟ್ಟು ಸ್ವಲ್ಪ ಹಾರ್ಡಾಗಿರುತ್ತೆ, ಇದು ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಲಿ. ನೋಡಿ ಈ ಥರ ಕಲಿಸ್ಕೊಂಡಾದ್ಮೇಲೆ ಒಂದು 30% ತೆಗೆದು ಸೈಡ್ ಇಕ್ಕಿ. ಸಪ್ರೇಟಾಗಿ ತೆಗೆದಿಟ್ಕೊಂಡಿರೋದಕ್ಕೆ ಸ್ವಲ್ಪ ಕಲರ್ ಹಾಕಿ ಚೆನ್ನಾಗಿ ಕಲಸಿ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಗ್ರೀನ್ ಕಲರ್ ಆಗಿ ಈ ಥರ ಕಾಣಿಸುತ್ತೆ. ಅದನ್ನು ತೆಗೆದು ಸೈಡ್ ಇಟ್ಟು ನೆಕ್ಸ್ಟ್ ಒಂದು ಕಪ್ಪಿಗೆ ಎಣ್ಣೆನಾರು ಹಾಕಿ, ತುಪ್ಪನಾರು ಹಾಕಿ ಸುತ್ತ ಸವರಿ. ಇಷ್ಟ ನಾವೇನು ಫಸ್ಟ್ ಎತ್ತಿಕ್ಕಿದ್ವಲ್ಲ ಒಂದು 70% ಫಸ್ಟು, ಅದನ್ನು ಫಸ್ಟ್ ಲೇಯರ್ ಆಗಿ ಬಾಕ್ಸ್ ತುಂಬ ಸವರಿ. ಥರ ನೈಸಾಗಿ ಫುಲ್ಲು ಎಲ್ಲ ಕಡೆನೂ ಸವರಿ ಸಮವಾಗಿ ಬರಲಿ. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಲೇಯರ್ಗೆ ನಾವು ಮಾಡಿಟ್ಕೊಂಡಿರೋದನ್ನ, ಕಲರ್ ಮಿಕ್ಸ್ ಮಾಡ್ಕೊಂಡಿರೋದನ್ನ ತಿರ್ಗಾ ಹಾಕಿ ಸೇಮ್ ಅದೇ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ. ಈ ಥರ ಸೇಮ್ ಆವಾಗಲೇ ಮಾಡೋ ಥರ ಮಾಡಿ ನೆಕ್ಸ್ಟ್ ಇದನ್ನು ಒಂದು 10 to 15 ಮಿನಿಟ್ಸ್ ಸಿಟ್ಟಾಗಿಬಿಡಿ. ಅದಾದಮೇಲೆ ಎಡ್ರೆಸ್ಸೆಲ್ಲ ಸ್ವಲ್ಪ ಸೈಡಲ್ಲೆಲ್ಲ ನೀಟಾಗಿ ಬರಬೇಕು ಅಂದರೆ ಸ್ವಲ್ಪ ತಟ್ಟೆ ಮಾಡಿಬಿಡಿ. ಈಗ ಎತ್ತಿ ಪರವಾಗಿಲ್ಲ, ಚೆನ್ನಾಗಿ ಬಂದೈತೆ. ನೋಡ್ಬೋದು ಯಾವ ಥರ ಬಂದೈತೆ ಅಂತ. ಈಗ ಇದನ್ನು ಚಾಕಲ್ಲಿ ಯಾವ ಶೇಪಿಗೆ ಬೇಕಾದ್ರೆ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ನೋಡ್ಬೋದು ಯಾವ ಥರ ಬಂದೈತೆ ಅಂತ. ತುಂಬ ಈಸಿಯಾಗಿ ಯಾರಾದರೂ ಮನೆಗೆ ಬಂದವ್ರಿಗೆ
ಫಾಸ್ಟಾಗಿ ಮಾಡಿಕೊಡ್ಬೋದು. ತುಂಬ ಧನ್ಯವಾದಗಳು ವಿಡಿಯೋ ನೋಡಿ.